ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಚೆನ್ನಾಗಿ ಹಣ್ಣಾಗಿರುವಂಥ 2 ಟೊಮೆಟೊನ ಬಳಸ್ಕೊಂಡು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಒಂದೊಳ್ಳೆ ಸ್ನ್ಯಾಕ್ಸ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಅಥವಾ ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಟೊಮೆಟೊ ಹಾಗೂ ಗೋಧಿ ಹಿಟ್ಟನ್ನು ಬಳಸಿ ಹೆಲ್ತಿಯಾದಂತಹ ಈ ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು. ತುಂಬಾ ಸಿಂಪಲ್ಲಾಗಿ ಈ ಟೊಮೆಟೊ ಚಿಪ್ಸನ್ನು ಮಾಡ್ಕೊಳ್ಬೋದು. ಬನ್ನಿ ಈ ಸಿಂಪಲ್ ಆಗಿರುವಂತಹ ಗರಿ ಆಗಿರುವಂತಹ ಟೊಮೆಟೊ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕಿಂಗ್ ವೀಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಈ ಟೊಮೆಟೊ ಚಿಪ್ಸನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ಟೊಮೆಟೊ ಚಿಪ್ಸನ್ನು ಮಾಡಲಿಕ್ಕೆ 3 ಮೀಡಿಯಮ್ ಗಾತ್ರದ ಟೊಮೆಟೊ, ಚೆನ್ನಾಗಿ ಹಣ್ಣಾಗಿರುವಂಥ ಟೊಮೆಟೊನ ತೊಳೆದು ನೀಟಾಗಿ ಈ ರೀತಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೇನೆ. ಈ ಟೊಮೆಟೊನ ಮಿಕ್ಸಿ ಜಾರಿಗೆ ಸೇರಿಸಿ ಆದಷ್ಟು ನುಣ್ಣಗೆ ಈ ಟೊಮೆಟೊ ಪ್ಯೂರಿನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಟೊಮೆಟೊನ ಆದಷ್ಟು ಈ ರೀತಿ ನುಣ್ಣಗೆ ರುಬ್ಕೊಂಡು ಈಗ ಇದನ್ನು ಶೋಧಿಸ್ಕೊಳ್ಬೇಕಾಗುತ್ತೆ. ಸ್ವಲ್ಪನೂ ಈ ಟೊಮೆಟೊ ಬೀಜ ಸಿಪ್ಪೆ ಏನು ಇಲ್ಲದೆ ಇರೋ ರೀತಿ ನಿಧಾನವಾಗಿ ಇದನ್ನು ಶೋಧಿಸ್ಕೊಳ್ಬೇಕಾಗುತ್ತೆ. ನೀರನ್ನು ಹಾಕೋ ಅವಶ್ಯಕತೆ ಇಲ್ಲ, ಹಾಗೆಯೇ ಇದನ್ನು ನೀಟಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು, ಟೊಮೆಟೊ ಪೇಸ್ಟನ್ನು ಚೆನ್ನಾಗಿ ಈ ರೀತಿ ಶೋಧಿಸಿದ್ದಾಯಿತು. ಈ ರೀತಿ ಬೀಜ ಸಿಪ್ಪೆ ಏನು ನಾವು ಹಾಕ್ಕೊಳ್ಳೋ ಹಾಗಿಲ್ಲ. ನೋಡ್ಬೋದು, ಸ್ವಲ್ಪನೂ ಬೀಜ ಸಿಪ್ಪೆ ಇಲ್ಲದೇ ಈ ಟೊಮೆಟೊ ಪೇಸ್ಟ್ ರೆಡಿಯಾಗಿದೆ. ಈಗ ಇದಕ್ಕೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಗೋಧಿ ಹಿಟ್ಟನ್ನು ಬಳಸಿ ಮಾಡ್ತಾ ಇದ್ದೇನೆ. ಬೇಕು ಅಂದಲ್ಲಿ ಮೈದಾನ ಬಳಸಿ ಬೇಕಾದರೂ ಈ ಸ್ನ್ಯಾಕ್ಸನ್ನು ಮಾಡ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೇನೆ. ಆನಂತರ 3 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ 2 ಕಪ್ ಗೋಧಿ ಹಿಟ್ಟಿಗೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ತಾ ಇದ್ದೇನೆ. ಆನಂತರ 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ, ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಗರಂ ಮಸಾಲನ ಹಾಕ್ಕೊಳ್ತಾ ಇದ್ದೇನೆ. ಅನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಕಾಳು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೇನೆ. ನಂತರ ನಾನಿಲ್ಲಿ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಕಲೋಂಜಿ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ. ಕಲೋಂಜಿ ಸೀಡ್ಸ್ ಇಲ್ಲ ಅಂದಲ್ಲಿ ಎಳ್ಳು, ಬಿಳಿ ಎಳ್ಳಾದರೂ ಇಲ್ಲಿ ಬಳಸ್ಬೋದು. ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮೊದಲಿಗೆ ನೀರನ್ನು ಹಾಕ್ತೇನೆ ಈ ಟೊಮೆಟೊ ಪೇಸ್ಟಲ್ಲೇ ಗೋಧಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ನಾನಿಲ್ಲಿ 3 ಮೀಡಿಯಮ್ ಗಾತ್ರದ ಟೊಮೆಟೊನ ಪೇಸ್ಟ್ ಮಾಡ್ಕೊಂಡಿದ್ದೆ. ಈ ಟೊಮೆಟೊ ಪೇಸ್ಟಿಗೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟು ಕರೆಕ್ಟಾಗಿ ಆಗಿದೆ. ಸ್ವಲ್ಪ ಗಟ್ಟಿಯಾಗಿರೋದ್ರಿಂದ ಈಗ ಇದಕ್ಕೆ ಸ್ವಲ್ಪ ನೀರನ್ನು ಚುಮ್ಮಿಸ್ಕೊಳ್ತಾ ಮಾಮೂಲಿಯಾಗಿ ನಾವು ಚಪಾತಿಗೆ ಗೋಧಿ ಹಿಟ್ಟನ್ನು ಯಾವ ರೀತಿ ಕಲಿಸ್ಕೊಳ್ತೀವೋ ಅದೇ ವಿಧಾನದಲ್ಲಿ ಈ ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ಒಂದೇ ಸರಿ ನೀರನ್ನು ಹಾಕ್ತೇನೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ನೋಡಿ ಹಿಟ್ಟನ್ನು ಈ ಹದಕ್ಕೆ ಕಲಿಸ್ಕೊಳ್ಬೇಕು. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸಿ ಒಮ್ಮೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಕಲಿಸ್ತಾ ಇದ್ದೇನೆ. ಈ ರೀತಿಯಾಗಿ ಕಲಿಸಿಟ್ಟು ಇದನ್ನು ಒಂದು ಮಿನಿಮಮ್ 10 ನಿಮಿಷನಾದರೂ ನೆನೆಯಲಿಕ್ಕೆ ಬಿಡಬೇಕಾಗುತ್ತೆ. ನಾನಿಲ್ಲಿ ಒಂದು 10 ನಿಮಿಷ ಹಿಟ್ಟನ್ನು ನೆನೆಸಿಟ್ಟಿದ್ದೆ. ಈಗ ಮತ್ತೊಮ್ಮೆ ಇದನ್ನು ಮಿಕ್ಸ್ ಮಾಡಿ ಈ ರೀತಿಯಾಗಿ ದಪ್ಪ ಗಾತ್ರದಲ್ಲಿ ಉಂಡೆನ ಮಾಡಿ ಲಟ್ಟಿಸ್ಕೊಳ್ಬೇಕಾಗುತ್ತೆ. ಮಾಮೂಲಿಯಾಗಿ ನಾವು ಚಪಾತಿನ ಯಾವ ರೀತಿ ಲಟ್ಟಿಸ್ತೀವೋ ಅದೇ ರೀತಿ ಸ್ವಲ್ಪ ಮೈದಾ ಅಥವಾ ಗೋಧಿ ಹಿಟ್ಟನ್ನು ಈ ರೀತಿ ಸ್ಪ್ರೆಡ್ ಮಾಡಿ ತೆಳ್ಳಗೆ ಈ ಹಿಟ್ಟನ್ನು ಲಟ್ಟಿಸ್ಬೇಕಾಗುತ್ತೆ. ದಪ್ಪ ಲಟ್ಟಿಸೋ ಹಾಗಿಲ್ಲ, ತೆಳ್ಳಗೆ ಲಟ್ಟಿಸ್ಕೊಳ್ಬೇಕು. ಇದನ್ನು ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸಿಗೆ ಸ್ನ್ಯಾಕ್ಸ್ ಮಾಡಬೇಕು ಅಂದಾಗ ಈ ರೀತಿ ಟೊಮೆಟೊನ ಬಳಸಿ ಟೊಮೆಟೊ ಚಿಪ್ಸನ್ನು ಮಾಡಿಕೊಡಿ. ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಈ ರೀತಿ ಆದಷ್ಟು ತೆಳ್ಳಗೆ ನಾವು ಲಟ್ಟಿಸಬೇಕಾಗುತ್ತೆ. ಇದನ್ನು ಈ ರೀತಿಯಾಗಿ ತೆಳ್ಳಗೆ ಲಟ್ಟಿಸಿದ ನಂತರ ಈಗ ಇದನ್ನು ಫೋರ್ಕ್ ಅಥವಾ ಚಾಕುವಿನಿಂದ ಈ ರೀತಿ ಹೋಲ್ಸನ್ನು ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಇದು ಚಿಪ್ಸು ಉಬ್ಬಿ ಬರಲ್ಲ, ಹಾಗಾಗಿ ಈ ರೀತಿ ಹೋಲ್ಸನ್ನು ಮಾಡಬೇಕಾಗುತ್ತೆ. ನೋಡಿ, ಫುಲ್ ಚಪಾತಿಗೆ ಎಲ್ಲ ಈ ರೀತಿ ಹೋಲ್ಸನ್ನು ಮಾಡಿ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ನಾನು ತೋರಿಸ್ತಾ ಇದ್ದೇನೆ, ನೋಡ್ಬೋದು ವಿಡಿಯೋದಲ್ಲಿ. ಇದೇ ರೀತಿಯಾಗಿ ನಾವು ಈ ಲಟ್ಟಿಸಿರುವಂತಹ ಚಪಾತಿನ ಕಟ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಈ ಟೊಮೆಟೊ ಚಿಪ್ಸನ್ನು ಟ್ರಯಾಂಗಲ್ ಶೇಪಲ್ಲಿ ಮಾಡ್ತಾ ಇದ್ದೇನೆ.
ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಈಸಿಯಾಗಿ ನಾವು ಇದನ್ನು ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೋದು ಚಿಪ್ಸನ್ನು. ನೋಡ್ಬೋದು ನಾನಿಲ್ಲಿ ಈ ರೀತಿ ಸ್ಕ್ವಯರ್ ಶೇಪಲ್ಲಿ ಕಟ್ ಮಾಡಿ ಎಲ್ಲವನ್ನ ಈ ರೀತಿಯಾಗಿ ಜೋಡಿಸಿ ಈಗ ಇದನ್ನು ಈ ರೀತಿ ಟ್ರಯಾಂಗಲ್ ಶೇಪಲ್ಲಿ ಎಲ್ಲವನ್ನ ಒಂದೇ ಸರಿ ಕಟ್ ಮಾಡ್ತಾ ಇದ್ದೇನೆ. ನೋಡ್ಬೋದು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ ಈಸಿಯಾಗಿ ಒಂದೇ ಸರಿ ನಾವು ಜಾಸ್ತಿ ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಈಸಿಯಾಗಿ ನಾವು ಒಂದೇ ಸರಿ ಎಣ್ಣೆಯಲ್ಲಿ ಕರಿಯುವಷ್ಟು ರೆಡಿ ಮಾಡ್ಕೊಳ್ಬೋದು. ನೋಡಿ ಈಸಿಯಾಗಿ ಈ ರೀತಿ ಬಿಡಿಸ್ಬೋದು. ಇದೇ ಶೇಪು ಮಾಡ್ಕೋಬೇಕು ಅಂತಿಲ್ಲ, ಯಾವ ಶೇಪಿಗೆ ಬೇಕಾದರೂ ನಾವು ಈ ಚಿಪ್ಸನ್ನು ರೆಡಿ ಮಾಡ್ಕೊಳ್ಬೋದು. ಈಗ ರೆಡಿ ಮಾಡಿಟ್ಟಂತಹ ಇವನ್ನ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೇನೆ. ಒಮ್ಮೆಲೆ ನಾನಿಲ್ಲಿ ಒಂದು 2ರಿಂದ 3 ಸತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋ ಹಾಗೆ ಈಸಿಯಾಗಲಿ ಅಂತ ಇನ್ನೊಂದು ಸರಿ ಚಪಾತಿನ ಲಟ್ಟಿಸಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಚಿಪ್ಸನ್ನು. ಈ ರೀತಿಯಾಗಿ ಈಸಿಯಾಗಿ ಒಮ್ಮೆಲೆ ಒಂದು 2ರಿಂದ 3 ಸರಿ ಎಣ್ಣೆಯಲ್ಲಿ ಫ್ರೈ ಮಾಡೋ ರೀತಿ ರೆಡಿ ಮಾಡಿಕೊಂಡ್ರೆ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ನೋಡಿ ಜಾಸ್ತಿ ದಪ್ಪ ಲಟ್ಟಿಸ್ತೇನೆ, ತೆಳ್ಳಿಗೆ ಲಟ್ಟಿಸ್ಬೇಕು ಈ ಚಪಾತಿನ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ ಈ ರೀತಿ ಫೋರ್ಕ್ನ ಸಹಾಯದಿಂದ ಹೋಲ್ಸ್ನ ಮಾಡಿ ಈಗ ಇದನ್ನು ಕಟ್ ಮಾಡೋಣ. ಈಗ ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು. ಎಲ್ಲವನ್ನ ಇದೇ ರೀತಿಯಾಗಿ ರೆಡಿ ಮಾಡಿ ನಾವು ಒಂದೇ ಸರಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು. ನೋಡಿ ಕಟ್ ಮಾಡಿದ್ದಾಯಿತು. ಈಗ ಇವೆಲ್ಲವನ್ನ ಜೋಡಿಸಿ ಟ್ರಯಾಂಗಲ್ ಶೇಪಲ್ಲಿ ಕಟ್ ಮಾಡ್ತೇನೆ. ಮಕ್ಕಳು ಸ್ನ್ಯಾಕ್ಸ್ ಕೇಳಿದಾಗ ಹೆಲ್ತಿಯಾಗಿ ಮನೆಯಲ್ಲೇ ಈ ರೀತಿ ಸಿಂಪಲ್ಲಾಗಿ ನಾವು ಮಾಡಿಕೊಡ್ಬೋದು. ನೋಡ್ಬೋದು ಎಲ್ಲವನ್ನ ಈ ರೀತಿ ಕಟ್ ಮಾಡಿ ಇವನ್ನ ಬಿಡಿಸಿ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ. ನೋಡಿ ನಾನಿಲ್ಲಿ ಒಮ್ಮೆಲೆ ಒಂದು 3 ಸರಿ ಎಣ್ಣೆಯಲ್ಲಿ ಫ್ರೈ ಮಾಡುವಷ್ಟು ರೆಡಿ ಮಾಡಿಟ್ಟಿದ್ದೇನೆ. ಇನ್ನೊಂದು ಕಡೆ ಗ್ಯಾಸ್ ಮೇಲೆ ಮೀಡಿಯಮ್ ಉರಿಲಿ ಎಣ್ಣೆನ ಬಿಸಿ ಮಾಡಿದ್ದೆ. ಈಗ ಒಂದೊಂದಾಗಿ ರೆಡಿ ಮಾಡಿಟ್ಟಂತಹ ಈ ಟೊಮ್ಯಾಟೊ ಚಿಪ್ಸನ್ನು ಎಣ್ಣೆಗೆ ಹಾಕ್ತಾ ಇದ್ದೇನೆ. ಎಣ್ಣೆ ಐ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡ್ವಿ ಅಂದಲ್ಲಿ ಈ ರೀತಿ ಹಾಕಿದ ತಕ್ಷಣವೇ ಕಲರ್ ಬಂದ್ಬಿಡ್ತವೆ. ಹಾಗಾಗಿ ಲೋ ಟು ಮೀಡಿಯಮ್ ಉರಿಲಿ ಎಣ್ಣೆನ ಬಿಸಿ ಮಾಡಿ ನಂತರ ಈ ರೀತಿ ಚಿಪ್ಸನ್ನು ಹಾಕಿ ನೋಡ್ಬೋದು ಈ ಕಲರ್ ಬಂದರೆ ಸಾಕು. ಜಾಸ್ತಿ ಹೊತ್ತು ಇವನ್ನ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ನಾವಿಲ್ಲಿ ಟೊಮ್ಯಾಟೊನ ಬಳಸಿರೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡಲಿಕ್ಕೆ ಹೋದರೆ ಸಿದೋಗ್ತವೆ. ನೋಡಿಕೊಂಡು ನಾವು ಇವನ್ನ ತೆಗೆದುಕೊಳ್ಬೇಕಾಗುತ್ತೆ. ಸ್ವಲ್ಪ ಇವು ಈ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದು ಗರಿ ಗರಿ ಆದರೆ ಸಾಕು. ಇವನ್ನ ತೆಗೆದು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ. ನಂತರ ರೆಡಿ ಮಾಡಿಟ್ಟಂತಹ ಚಿಪ್ಸನ್ನು ಮತ್ತೆ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ರೆಡಿ ಮಾಡಿಟ್ಕೊಂಡ್ವಿ ಎಂದಲ್ಲಿ ಒಮ್ಮೆಲೆ ಇವನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಬೋದು. ಜಾಸ್ತಿ ಹೊತ್ತು ಕಾಯೋ ಅವಶ್ಯಕತೆ ಇರಲ್ಲ. ಇವು ಸ್ವಲ್ಪ ಫ್ರೈ ಆಗೋ ಹೊತ್ತಿಗೆ ಮೊದಲಿಗೆ ನಾವು ಫ್ರೈ ಮಾಡಿ ತೆಗೆದಿಟ್ಟಂತಹ ಈ ಚಿಪ್ಸಿಗೆ ಉಪ್ಪು ಖಾರನ ಸೇರಿಸ್ಕೊಳ್ಳೋಣ. ಅದಕ್ಕಾಗಿ ಒಂದು ಬಟ್ಲಿಗೆ ನಾನಿಲ್ಲಿ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ, ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ, ಅನಂತರ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ರೆಡಿ ಮಾಡಿಟ್ಟಂತಹ ಈ ಮಸಾಲೆನ ಈ ಚಿಪ್ಸಿಗೆ ಹಾಕ್ಕೊಳ್ಬೇಕಾಗುತ್ತೆ. ರೆಡಿ ಮಾಡಿಟ್ಟಂತಹ ಚಿಪ್ಸನ್ನು ಈ ರೀತಿ ಒಂದು ಬಟ್ಲಿಗೆ ಸೇರಿಸಿ ನಾವಿಲ್ಲಿ ರೆಡಿ ಮಾಡಿಟ್ಟಂತಹ ಈ ಖಾರ ಮಸಾಲೆನ ಸ್ವಲ್ಪ ಇದಕ್ಕೆ ಚಿಪ್ಸಿಗೆ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಮಾಡೋದ್ರಿಂದ ಮೇಲೆ ಉಪ್ಪು ಖಾರ ಚೆನ್ನಾಗಿ ಸ್ಪ್ರೆಡ್ ಆಗಿ ಹುಳಿಯಾಗಿ ಖಾರವಾಗಿ ತುಂಬಾ ಟೇಸ್ಟಿಯಾಗಿರ್ತವೆ ಈ ಚಿಪ್ಸು. ನೋಡ್ಬೋದು 2ನೇ ಸಾರಿ ಹಾಕಿರೋವು ಸಹ ಚೆನ್ನಾಗಿ ಫ್ರೈ ಆಗ್ತಿದ್ದಾವೆ. ಇನ್ನು ಸ್ವಲ್ಪ ಇವು ಕಲರ್ ಬರಬೇಕು. ಇವು ಫ್ರೈ ಮಾಡಬೇಕಾದ್ರೆ ನೋಡಿಕೊಂಡು ಫ್ರೈ ಮಾಡಬೇಕಾಗುತ್ತೆ. ಸ್ವಲ್ಪ ಗರಿ ಗರಿ ಆಗಬೇಕು, ಹಾಗೆಯೇ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ನೋಡಿ ಈ ಕಲರ್ ಬಂದರೆ ಸಾಕು. ಈಗ ಇವನ್ನ ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತಾ ಇದ್ದೇನೆ. ಇದೇ ರೀತಿಯಾಗಿ ಮಿಕ್ಕಿರುವಂತಹ ಎಲ್ಲ ಚಿಪ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತೇನೆ. ಈ ಚಿಪ್ಸನ್ನು ಫ್ರೈ ಮಾಡಿದ್ದೇನೆ ಸ್ವಲ್ಪ ಬಿಸಿ ಇರುವಾಗಲೇ ಉಪ್ಪು ಖಾರನ ಹಾಕ್ಕೊಳ್ಬೇಕಾಗುತ್ತೆ. ಆಗಲೇ ಈ ಚಿಪ್ಸಿಗೆ ಉಪ್ಪು ಖಾರ ಹಿಡಿಯುತ್ತೆ.
ನೋಡಿ ಇವನು ಸಹ ಒಂದು ಬಟ್ಲಿಗೆ ಸೇರಿಸಿ ಉಪ್ಪು ಖಾರನ ಈ ರೀತಿ ಸ್ಪ್ರೆಡ್ ಮಾಡಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡಬೇಕಾದ್ರೇ ಕೇಳಿಸ್ತಿರ್ಬೋದು ಫುಲ್ ಗರಿ ಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದ್ದಾವೆ ಈ ಚಿಪ್ಸು. ನೋಡಿ ಉಪ್ಪು ಖಾರನ ಈ ರೀತಿ ಸ್ಪ್ರೆಡ್ ಮಾಡೋದ್ರಿಂದ ಚಿಪ್ಸಿಗೆ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ, ತಿನ್ನಲಿಕ್ಕೂ ಸಹ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೆ ಪ್ಯಾಕೆಟ್ ಚಿಪ್ಸ್ ಕೊಡಿಸೋದಕ್ಕಿಂತ ಮನೆಯಲ್ಲೇ ಈ ರೀತಿ ಹೆಲ್ತಿಯಾಗಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ, ನಮಗೂ ಸಹ ತುಂಬಾ ಖುಷಿಯಾಗುತ್ತೆ. ನೋಡಿ ಟೊಮ್ಯಾಟೊ ಚಿಪ್ಸ್ ರೆಸಿಪಿ ರೆಡಿ ಆಯಿತು. ಈಗ ಇವನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡಿದ್ರಲ್ಲ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಗರಿ ಗರಿಯಾದಂತಹ ಟೊಮ್ಯಾಟೊ ಚಿಪ್ಸನ್ನು ಈಸಿಯಾಗಿ ಯಾವ ರೀತಿ ಮಾಡ್ಕೊಳ್ಬೋದು ಅಂತ. ತುಂಬಾ ಕ್ರಿಸ್ಪಿಯಾಗಿ ಬಂದಿದ್ದಾವೆ, ಹಾಗೆಯೇ ತುಂಬಾ ಟೇಸ್ಟಿಯಾಗಿದ್ದಾವೆ. ನಾನಿಲ್ಲಿ ಒಂದು ಮುರಿದು ತೋರಿಸ್ತೇನೆ, ನೋಡ್ಬೋದು ಎಷ್ಟು ಗರಿ ಗರಿಯಾಗಿ ಬಂದಿದ್ದಾವೆ ಅಂತ. ನೋಡ್ಬೋದು ಎಷ್ಟು ಗರಿ ಗರಿಯಾಗಿದ್ದಾವೆ ಅಂತ. ಈ ಗರಿ ಗರಿಯಾದಂತಹ ಟೊಮ್ಯಾಟೊ ಚಿಪ್ಸ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.